ಕಿಚ್ಚು ಹೆಚ್ಚಾಗ್ತಾ ಇದೆ. ಸಂಜಯ್ ವೃತ್ತದಲ್ಲಿ ಹೋರಾಟ ಮುಂದುವರೆದಿದೆ. ರೈತರು, ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೋರಾಟಗಾರರಿಗೆ ಕೆಎಸ್ಆರ್ಟಿಸಿ ಚಾಲಕರು ಕೂಡ ಇದೀಗ ತಮ್ಮ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ. ಬಸ್ ಚಾಲಕರು ಬೆಂಬಲವನ್ನ ಕೊಟ್ಟಿದ್ದಾರೆ. ಎಂಇಎಸ್ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ರ್ಯಾಲಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯ ಕಾವು ಸಮಯ ಕಳೆದಂತೆ ಹೆಚ್ಚಾಗಿ ಹೋಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನುವಂಥದ್ದು. ತುಂಬಾ ಅನ್ಯಾಯ ಆಗಿದೆ ನಮ್ಮ ಕಂಡಕ್ಟರ್ಗಳಿಗೆ, ನಿರ್ವಾಹಕರಿಗೆ ಬೆಳಗಾವಿಯಲ್ಲಿ. ಅವರಿಗೆ ಬಂದು ಮಹಾರಾಷ್ಟ್ರದವರಿಗೆ ಹೋಗಿ ಬಂದ್ ಮಾಡಿ ಅವ್ರಿಗೆ ಹೊಡಿಬೇಕು. ಇಲ್ಲ ಅಂದ್ರೆ ಸುಮ್ಮನೆ ಬಿಟ್ಬಿಟ್ರೆ ನಾಳೆ ನಮ್ಮ ಮನೆ ಬಂದು ಹೊಡಿತಾರೆ ಅವರು ಮಹಾರಾಷ್ಟ್ರದವರು. ಈಗ ಬಂದಿಗೆ ಬೆಂಬಲ ವ್ಯಕ್ತಪಡಿಸಿ ಮಾಡ್ತಿದ್ರೆ ಹೇಗೆ ಸರ್? ಈಗ ನೀವು ನಮ್ದು ನಾವು ಡ್ಯೂಟಿ ಮೇಲೆ ಇದ್ರು ಕೂಡ ನಾವು ವ್ಯಕ್ತಪಡಿಸ ನಾವು ಕಂಟಿನ್ಯೂ ಮಾಡ್ತೀವಿ. ಎಲ್ಲಿಂದ ಎಲ್ಲಿಗೆ ಹೊರಟಿದ್ದೀರಾ? ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದೀವಿ ನಾವು. ಇಲ್ಲಿಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಓಕೆ, ಏನು ತೊಂದರೆ ಇಲ್ಲ, ನಮಗೇನು ತೊಂದರೆ ಇಲ್ಲ. ನಾವು ನಿಮ್ಮ ಜೊತೆಗೆ ನಾವು ಸಪೋರ್ಟ್ ಆಗಿರ್ತೀವಿ. ಹಲವಾರು ಸಂಘಟನೆಗಳು ಎಲ್ಲವೂ ಕೂಡ ಬೆಂಬಲ ಕೊಡಿಸಿದೆ ನಿಮ್ಮ ಹೋರಾಟದ ವಿಚಾರವಾಗಿ. ಹೌದು, ನಮ್ಗೆ ಯಾವುದು ಇಂಥ ಇನ್ಫಾರ್ಮೇಷನ್ ಕೂಡ ಬಂದಿಲ್ಲ. ಆದರೂ ನಮಗೂ ಒಳ್ಳೇದಾಯ್ತು. ನಾವು ನಿಮ್ಮ ಜೊತೆಗೆ ನಿಂತ್ಕೊಂತೀವಿ. ನೀವು ಕೆಎಸ್ಆರ್ಟಿಸಿ ಚಾಲಕರ ಸರ್? ಹೌದು, ನಾವು ಚಾಲಕರು. ಏನು ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಪ್ಪ ಅಂತ. ಅಂದರೆ ಈ ರೀತಿ ಮಹಾರಾಷ್ಟ್ರ ಕಡೆಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿ ನಮಗೂ ಆಗಿದ್ದಾವೆ, ಆಲ್ರೆಡಿ ನಮಗೂ ಆಗಿದ್ದಾವೆ. ನಾವು ಗುಜರಾತ್ಗೆ ಬರುವಾಗ ಆಗಿದ್ದಾವೆ. ಆದರೆ ನಾವು ಉಳ್ಕೊಂಡು ಬಂದಿದ್ದೀವಿ. ದರೋಡೆ ಮಾಡೋಕ್ಕೆ ಬಂದಿದ್ರು ನಮ್ಮ ಬಸ್ನ. ನಾವು ಹಾಲಿನ ಡೈರಿ ಮುಖಾಂತರ CC ಹೋಗಿದ್ವಿ. ಅವಾಗ ಉಳ್ಕೊಂಡು ಬಂದಿದ್ದೀವಿ. ದೊಡ್ಡ ರಾಡುಗಳೆಲ್ಲ ಅಲ್ಲಿ ಏನಂದರೆ ಮಹಾರಾಷ್ಟ್ರದವರು ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಥರ ಜಾಸ್ತಿ ನಡೀತಾ ಇದಾವೆ ಅಲ್ಲಿ. ಮತ್ತೊಂದು ಕಡೆ ಸರ್, ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಸರ್ ಚಾಲಕರ ಮೇಲೆ ಮಸಿ ಬೆಳೆಯುವಂಥದ್ದು ಹಲ್ಲೆ ಮಾಡಿದ್ದಾರೆ ಆಲ್ರೆಡಿ. ಮತ್ತೆ ಕೂಡ ಅಷ್ಟು ಅದನ್ನು ಕಂಡಕ್ಟರ್ಗೆ ಹಲ್ಲೆ ಮಾಡಿದ ಮೇಲೆ ಮತ್ತೆ ಸುಮಾರು ನಮ್ಮ ಬಸ್ಗಳಿಗೆಲ್ಲ ಮಸಿ ಬೆಳೆಯೋದು. ಕಂಡಕ್ಟರ್ ಡ್ರೈವರ್ ನಿಮ್ಮ ಮೇಲೆ ಹಲ್ಲೆಗಳನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು, ಬೆಂಬಲ ಅಂದ್ರೆ ಪ್ರತಿಭಟನೆ ಮಾಡ್ತಿದ್ದಾರೆ. ನೀವು ಏನು ಹೇಳ್ತೀರಾ ಸರ್? ನೀವು ಪ್ರತಿಭಟನೆ ಮಾಡ್ತಿರೋದು ಒಳ್ಳೇದೇ ಅಲ್ವಾ ಸರ್? ಈಗ ಅಲ್ಲೆಲ್ಲ ಅಷ್ಟೊಂದೆಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ ಹೊಡೆದಿರಲ್ವಾ? ಆ ಥರ ಹೋದ್ರೆ ನಾವು ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ನಾವು ಆದರೆ ಎಲ್ಲೂ ಕೂಡ ಗಾಡಿಗಳು ನಿಲ್ಲಿಸಿಲ್ಲ, ಆದರೂ ರನ್ ಮಾಡ್ತಾ ಇದ್ದೀರಿ ಎಲ್ಲೂ ಕೂಡ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಂದ್ರೆ ಬರಲೇಬೇಕಲ್ಲ. ನಾವು ಬಂದಾಗ ಇದ್ದಿದ್ದು ಏನು ಮಾಡೋಕ್ಕಾಗಲ್ಲ. ನೈತಿಕ ಬೆಂಬಲ ಇರುತ್ತೆ. ಹೌದು. ಏನು ಎಚ್ಚೆತ್ತುಕೊಳ್ತಾ ಸರ್ ಈ ಹೋರಾಟಗಳಿಂದ, ಈ ಬಂದ್ಗಳ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶ ರವಾನೆ ಆಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಸರ್. ಅದು ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಬಸ್ ಚಾಲಕರಿಗೆ ಎಲ್ಲಿ ಅಲ್ಲಿದು ನಾವು ಆ ಕಡೆ ಹೋಗೋದು ನಮಗೆ ಗೊತ್ತಿಲ್ವಲ್ಲ. ನಾವು ಈ ಕಡೆ ಸೈಡ್ ಓಡೋದು, ಆ ಕಡೆ ಸೈಡನ್ನು ಹೋಗೋರಾಗಿದೆ ನಮಗೆ. ಇವರೆಲ್ಲ ಸ್ವಲ್ಪ ಆ ಕಡೆ ಹೋಗಿರೋರಲ್ವ, ಇವ್ರಿಗೆ ಅನುಭವ ಚೆನ್ನಾಗಿದೆ. ನಾವಂದ್ರೆ ಇದೇ ರೂಟಲ್ಲಿ ಓಡಾಡೋದಲ್ಲ ಜಾಸ್ತಿ. ಹೆಂಗಾಗಿ ನಿಮ್ಮ ಮೇಲೆ ಹಲ್ಲೆಗಳನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು, ಬೆಂಬಲ ಅಂದ್ರೆ ಪ್ರತಿಭಟನೆ ಮಾಡ್ತಿದ್ದಾರೆ. ನೀವು ಏನು ಹೇಳ್ತೀರಾ ಸರ್? ನೀವು ಪ್ರತಿಭಟನೆ ಮಾಡ್ತಿರೋದು ಒಳ್ಳೇದೇ ಅಲ್ವಾ ಸರ್? ಈಗ ಅಲ್ಲೆಲ್ಲ ಅಷ್ಟೊಂದೆಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ ಹೊಡೆದಿರಲ್ವಾ? ಆ ಥರ ಹೋದ್ರೆ ನಾವು ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ನಾವು ಆದರೆ ಎಲ್ಲೂ ಕೂಡ ಗಾಡಿಗಳು ನಿಲ್ಲಿಸಿಲ್ಲ, ಆದರೂ ರನ್ ಮಾಡ್ತಾ ಇದ್ದೀರಿ ಎಲ್ಲೂ ಕೂಡ ಬಂದಿಗೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಂದ್ರೆ ಬರಲೇಬೇಕಲ್ಲ. ನಾವು ಬಂದಾಗ ಇದ್ದಿದ್ದು ಏನು ಮಾಡೋಕ್ಕಾಗಲ್ಲ. ನೈತಿಕ ಬೆಂಬಲ ಇರುತ್ತೆ. ಹೌದು. ಏನು ಎಚ್ಚೆತ್ತುಕೊಳ್ತಾ ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ